ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ನಂದೇ ಸೀರೆಗೆ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಅದು ಗುಜರಾತಿ ಕಾಟನ್ ಸಿಲ್ಕ್ ಸ್ಯಾರಿ ಅಂತೆ, ಗುಜರಾತಿ ಕಾಟನ್ ಸ್ಯಾರಿ ಅಂತ ಹೇಳಿದರು. ಟಿಶ್ಯೂ ಸ್ಯಾರಿ ಥರ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ಉಟ್ಕೊಂಡ್ರು ಸಹ ಅಂತ ಏನು ರಫ್ ಅಂತ ಅನಿಸಲ್ಲ, ಆ ಥರ ಇದೆ. ಇದಕ್ಕೆ ನನ್ನ ಸೀರೆ ಆಗಿರೋದ್ರಿಂದ ನಾನು ಸಿಂಪಲ್ ಆಗಿರೋಂಥ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ, ಬಾರ್ಡರ್ ಲೈನ್ ಡಿಸೈನು. ಫಸ್ಟಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ 2 ಸರಿ. ನಾನು ಸೀರೆಯಲ್ಲಿ ತೋರಿಸಿದ್ನಲ್ಲ, ಅದು ಸ್ವಲ್ಪ ಆರೆಂಜ್ ಕಲರ್ ಇರೋದ್ರಿಂದ ನಾನು ಆರೆಂಜ್ ಕಲರ್ ಇಲ್ಲಿ ತೊಗೊಂಡಿದ್ದೀನಿ. ಫಸ್ಟಿಗೆ 2 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ಕಂಬ ಹಾಕಬೇಕು. ಕಂಬ ಹಾಕಿದ ಮೇಲೆ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನೋಡಿ, 2 ಕಂಬ ಹಾಕಿದ ಮೇಲೆ ಈಗ 3 ಚೈನ್ ಹಾಕಬೇಕು. 1 2 3 ಚೈನು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಬಾಕ್ಸ್ ಶೇಪ್ನಲ್ಲೇ ಬರಬೇಕು ಕ್ಲೀನಾಗಿ. ಹಾಗೆಯೇ 2ರಿಂದ 1 2ರಿಂದ 1 ಕಂಬಗಳನ್ನ ಹಾಕಬೇಕು. 2 ಕಂಬ 3 ಚೈನ್, 2 ಕಂಬ 3 ಚೈನ್. ಬೇಸ್ ಲೈನ್ ಫುಲ್ಲು ಇದೇ ಥರ ಬರುತ್ತೆ. ಸ್ಯಾರಿಗೆ ಫುಲ್ಲು ಇದೇ ಥರನೇ ಹಾಕ್ಕೊಂಡು ಹೋಗಬೇಕು. ನಾನು ಪ್ರೀವಿಯಸ್ ವಿಡಿಯೋಲಿ ಈ ಡಿಸೈನ್ನ ನಾನೊಂದು 1 ಇಯರ್ ಬ್ಯಾಕ್ ನಾನು ಹಾಕಿದ್ದೀನಿ, ಬಟ್ ನನ್ನ ಸೀರೆಗೇ ಹಾಕಿರೋದು. ವಿತ್ ಬ್ಲೌಸನ್ನು ಸಹ ನಾನು ತೋರಿಸಿದ್ದೀನಿ, ಇದರಲ್ಲೂ ನಾನು ತೋರಿಸ್ತೀನಿ. ಅದೇ ಡಿಸೈನಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿ ಹಾಕಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಹಾಗೆ ಈ ಸ್ಯಾರಿಯಲ್ಲಿ ಸ್ವಲ್ಪ ಅಲ್ಲಲ್ಲೇ ಮಲ್ಟಿ ಕಲರ್ ಇರೋದ್ರಿಂದ, ಆರೆಂಜ್ ಕಲರ್ ಸ್ವಲ್ಪ ಅಲ್ಲಲ್ಲೇ ಕಾಂಟ್ರಾಸ್ಟಾಗಿ ಎದ್ದು ಕಾಣ್ತಾ ಇರೋದ್ರಿಂದ ನಾನು ಕಾಂಟ್ರಾಸ್ಟ್ ಕಲರ್ನಲ್ಲೇ ಈ ಸೀರೆಗೆ ಆರೆಂಜ್ ಕಲರ್ನಲ್ಲಿ ನಾನು ನೆಕ್ಸ್ಟು ವರ್ಕ್ ಮಾಡಿ ತೋರಿಸ್ತೀನಿ. ಇದರಲ್ಲೇ ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೂ 2 ಕಂಬ 2 ಚೈನ್ ಹಾಕಿ ಲಾಸ್ಟಿಗೆ ದಾರ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಇಲ್ಲಿ ನಾವು ಫಸ್ಟಿಗೆ ಏನು 2 ಚೈನ್ ಹಾಕಿದ್ವಲ್ಲ, ಆ ಚೈನಿಗೆ ನಾನಿಲ್ಲಿ ಆರೆಂಜ್ ಕಲರ್ ದಾರನ ಲಾಕ್ ಮಾಡ್ತಾ ಇದ್ದೀನಿ. ಒಂದು 2-3 ಟೈಮ್ಸ್ನ ನೀವು ಲಾಕ್ ಮಾಡಬೇಕು. ಹಿಂದ್ಗಡೆ ಗಮ್ ಪೇಸ್ಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಗಮ್ ಪೇಸ್ಟ್ ಮಾಡಿಬಿಡಬೇಕು. ಈಗ ನೋಡಿ, ಇಲ್ಲಿ ಸೂಜಿ ಮೇಲೆ ನಾನು 2 ಸರಿ ದಾರ ತೊಗೊಳ್ತೀನಿ. 1 ಮತ್ತು 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು 2 ಸರಿ ಲಾಕ್, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ ಫಸ್ಟ್ ಬಾಕ್ಸ್ ಬಿಟ್ಟು ಸೆಕೆಂಡ್ ಬಾಕ್ಸ್ ಒಳಗಡೆ ಹೋಗಿ ದಾರ ತಂದು ಸ್ವಲ್ಪ ಲೆಂತಿಯಾಗೇ 2ರಿಂದ 1 2ರಿಂದ 1 2ರಿಂದ ಸ್ವಲ್ಪ ಬ್ಲರ್ ಆಯಿತು. ಟ್ರಿಬಲ್ ಕ್ರೋಶೆನ ಹಾಕಬೇಕಿಲ್ಲಿ. ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡೋಗಿ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ 2ರಿಂದ 1 2ರಿಂದ 1 ಮತ್ತು 2ರಿಂದ 1. ನೋಡಿ, ಸ್ವಲ್ಪ ಬ್ಲರ್ ಆಗಿದೆ, ಬಟ್ ಇಲ್ಲಿ ಟ್ರಿಬಲ್ ಕ್ರೋಶೆನ ನೀವು ಹಾಕಬೇಕು. ನಾನು ಇದನ್ನು ಕಟ್ ಮಾಡ್ಬೋದಾಗಿತ್ತು, ಅಲ್ಲಿ ನಿಮಗೆ ಹೇಗೆ ಅಂತ ಗೊತ್ತಾಗಲ್ಲ, ಸ್ವಲ್ಪ ಲೆಂತಿಯಾಗಿ ಎಳ್ಕೊಬೇಕಷ್ಟೇ, ಇನ್ನೇನಿಲ್ಲ. ಎಳ್ಕೊಂಡು ಟ್ರಿಬಲ್ ಕ್ರೋಶೆನ ಕರೆಕ್ಟಾಗಿ ಏನು ಆ ಬಾಕ್ಸಿಗೆ ಕವರ್ ಆಗಬೇಕು ಅಷ್ಟು ಲೆಂತಿಯಾಗಿ ಎಳ್ಕೊಂಡು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ಟೋಟಲಾಗಿ ನೀವು 5 ಆದರೂ ಹಾಕ್ಬೋದು, 6 ಆದರೂ ಹಾಕ್ಬೋದು. 6 ಟ್ರಿಬಲ್ ಕ್ರೋಶೆಗಳನ್ನ ಹಾಕಿದ್ಮೇಲೆ ನೋಡಿ, 6 ಟ್ರಿಬಲ್ ಕ್ರೋಶೆ ಹಾಕಬೇಕು. ಕೌಂಟ್ ಮಾಡ್ಕೊಳ್ಳಿ, 6 ಅಥವಾ 5 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 2ರಿಂದ 1 ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಇಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ಹಾಕ್ತಾಯಿದ್ದೀನಿ. ನನ್ನ ಸೀರೆ ಆಗಿರೋದ್ರಿಂದ ನಾನು ಕ್ರಿಸ್ಟಲ್ ಬೀಡ್ಸ್ನ ತುಂಬ ಯೂಸ್ ಮಾಡ್ತೀನಿ. ನಾನು ಗೋಲ್ಡ್ ಬೀಡ್ ಯೂಸ್ ಮಾಡೋದಿಲ್ಲ. ಕ್ರಿಸ್ಟಲ್ ಬೀಡ್ಸ್ ಹಾಕ್ಬಿಟ್ಟು ಕ್ರಿಸ್ಟಲ್ ಬೀಡಿಗೆ ಒಂದು ಲಾಕ್ ಮಾಡ್ತೇವೆ. ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೊಂಡು, ಈಗ ಅಬ್ಸರ್ವ್ ಮಾಡಿ, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇದು ಫಸ್ಟು 2ನೇ ಬಾಕ್ಸಿಗೆ ನಾವು ಡಿಸೈನ್ ಮಾಡಿದ್ವಲ್ಲ, ಇವಾಗ ಕಂಬಗಳನ್ನ ಹಾಕಿದ್ವಲ್ಲ, ಈ ಕಡೆ ಫಸ್ಟ್ನೇ ಬಾಕ್ಸ್ ಖಾಲಿ ಇದೆಯಲ್ಲ, ಆ ಬಾಕ್ಸ್ ಒಳಗಡೆ ಅಂದರೆ 3 ಚೈನ್ ಹಾಕಿದ್ವಲ್ಲ, ಅದ್ರೊಳಗಡೆಗೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಬೇಕು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 3 ಚೈನ್ ಹಾಕಬೇಕು, ಮತ್ತು ಇಲ್ಲಿ ಕಂಬ ಹಾಕಿದ್ವಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಪಿಕೌಟ್ ಮಾಡಬೇಕು. ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ನೋಡಿ, ಅದೇ ಹೋಲಿಗೆ ಅಂದರೆ ಏನು ಫಸ್ಟ್ನೇ ಬಾಕ್ಸ್ ಇತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಕಂಬಗಳನ್ನ ಹಾಕಿ ಟ್ರಿಬಲ್ ಕ್ರೋಶೆನ ಹಾಕ್ಬಿಟ್ಟು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು.
ಪ್ರತಿಯೊಂದು ಸರಿನೂ ಸಹ ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಆ ಚೈನ್ ಹಿಂದ್ಗಡೆಗೆ ಹೋಗಿ ದಾರ ತಂದುಬಿಟ್ಟು 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಪಿಕೌಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. ಅದೇ ಬಾಕ್ಸ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಹಾಕ್ಬಿಟ್ಟು 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಬಿಗಿನರ್ಸ್ ಅಂತೂ ತುಂಬ ಈಸಿಯಾಗಿ ಹಾಕ್ಬೋದು. ನೀವೊಂದು ಸರಿ ಹಾಕ್ಕೊಂಡ್ಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಸೈನ್ ಇಷ್ಟ ಆಗಿದರೆ ನಿಮ್ಮ ಸೀರೆಗೆ ಹಾಕ್ಕೊಂಡು ನೋಡಿ. ಇದರಲ್ಲೇ ನೀವು ಕುಚ್ಚನ್ನು ಸಹ ಹಾಕ್ಕೋಬೋದು. ಬಟ್ ನಾನು ಕುಚ್ಚು ಇಷ್ಟಪಡಲ್ಲ ಅಂಥೇಳಿ ನಾನು ಕುಚ್ಚು ಹಾಕ್ಕೊಳೋದಿಲ್ಲ. ಹಾಗಾಗಿ ಬಾರ್ಡರ್ ಲೈನ್ ಡಿಸೈನ್ಸೇ ನಾನು ಆದಷ್ಟು ನನ್ನ ಡಿಸೈನ್ಗಳಿಗೆಲ್ಲ ಹಾಕ್ಕೊಳೋದು ನನ್ನ ಸ್ಯಾರಿಗಳಿಗೆ. ಟೋಟಲಾಗಿ ಇಲ್ಲಿ 6 ಪಿಕೌಟ್ಸ್ ಬರಬೇಕು. ಮೊದಲಿಗೆ ನಾವು 6 ಇದು ಹಾಕಿದ್ವಲ್ಲ, ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಫಸ್ಟಿಗೆ. ಅದಾದ ನಂತರ ಇದನ್ನು ಸಹ 6 ಪಿಕೌಟ್ಸ್ ಬರಬೇಕು. ಆದಮೇಲೆ ಇಲ್ಲಿ ನೋಡಿ, ಈ ಫಸ್ಟ್ ಬಾಕ್ಸಿಗೆ 6 ಕಂಬಗಳನ್ನ ಹಾಕಿದ್ವಲ್ಲ. ಅದಾದಮೇಲೆ ಬೀಡ್ ಹಾಕಿದ ಮೇಲೆ ಈ ಬಾಕ್ಸ್ನಲ್ಲಿ ಮತ್ತೆ 6 ಪಿಕೌಟ್ಸ್ನ ಹಾಕಬೇಕು. ಕನ್ಫ್ಯೂಷನ್ ಏನಾಗಲ್ಲ, ತುಂಬ ಈಸಿಯಾಗಿ ಹಾಕ್ಬೋದು. 6 ಪಿಕೌಟ್ಸ್ ಆದಮೇಲೆ ಈಗ ಇಲ್ಲಿ ಪಕ್ಕದ ಏನು ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಒಳಗಡೆಗೆ ಕರೆಕ್ಟಾಗಿ ಇಟ್ಕೊಂಡು ಆ ಬಾಕ್ಸಿಗೆ ಇಲ್ಲಿ ಲಾಕ್ ಮಾಡಬೇಕು. ಈ ಆರ್ಚ್ನ ಲಾಕ್ ಮಾಡಬೇಕು. ಆವಾಗ ಕ್ಲೀನಾಗಿ ಲಾಕ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. 2 ಬಾಕ್ಸ್ನಲ್ಲಿ ಈ ಥರ, 3ನೇ ಬಾಕ್ಸ್ನಲ್ಲಿ ಇದು ಲಾಕ್ ಬೀಳುತ್ತೆ. ನೋಡಿದ್ರಲ್ಲ, 3 ಬಾಕ್ಸಿಂದ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ಥರ ಕಾಣುತ್ತೆ. ನೀವಿಲ್ಲಿ ಕ್ರಿಸ್ಟಲ್ ಬೀಡ್ ಬೇಡ ಅಂದರೆ ನೀವು ಯಾವುದಾದ್ರೂ ಬೀಡ್ಸ್ನ ತೊಗೋಬೋದು. ನೋಡಿ, ಇವಾಗ ನಮಗೆ ಕುಚ್ಚಬೇಕು ಅಂದರೆ ಏನು ಮಾಡಬೇಕಂತ ಹೇಳ್ತೀನಿ. ಇಲ್ಲಿ ಏನು 2 ಕಂಬ ಇದೆಯಲ್ಲ, ಆ ಮಧ್ಯದಲ್ಲಿ ಇನ್ನೊಂದು ಲಾಕ್ ಹಾಕಬೇಕು. ಲಾಕ್ ಹಾಕಿಬಿಟ್ಟು 1 2 3 4 ಆದರೂ ಹಾಕಿ, 5 ಚೈನ್ ಆದರೂ ಹಾಕಿಬಿಟ್ಟು ನೆಕ್ಸ್ಟ್ 2 ಏನು ಕಂಬ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ಇಲ್ಲಿ ಬೇಕಂದರೆ ನೀವು ಕುಚ್ಚು ಕಟ್ಕೋಬೋದು. ಇಲ್ಲಿ ಕುಚ್ಚು ಕಟ್ಬೋದು. 4 ಚೈನ್ ಹಾಕಿದ್ದೀನಿ ಅಲ್ಲಿ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು ಬಾಕ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಒಳಗಡೆಗೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ಕುಚ್ಚು ಕಟ್ಟಿ ಇಲ್ಲಿ ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿ ಕುಚ್ಚು ಕಟ್ತಾ ಇಲ್ಲ, ಹಾಗಾಗಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನಿಮಗೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಕುಚ್ಚು ಕಟ್ಟಬೇಕು ಅನ್ನೋರು ಆ ಥರ ಮಾಡ್ಕೋಬೋದು. ಇವಾಗ ಲಾಕ್ ಆಯ್ತಲ್ಲ, ಲಾಕ್ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಒಂದು ಬಾಕ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಒಳಗಡೆಗೆ ಮತ್ತೆ 6 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ಇಲ್ಲಿ ನೀವು ಕಂಬಗಳನ್ನ ಹಾಕೋದಕ್ಕೆ ಹೋಗಬೇಡಿ. ಅಂದರೆ 2ರಿಂದ 1 ಕಂಬ ಹಾಕ್ತೀವಲ್ಲ, ಡಬಲ್ ಕ್ರೋಶೆಟ್ನ ಹಾಕೋಕ್ಕೆ ಹೋಗಬೇಡಿ. ಡಬಲ್ ಕ್ರೋಶೆಟ್ ಹಾಕೋದ್ರಿಂದ ಸ್ವಲ್ಪ ಸೀರೆ ಫೋಲ್ಡ್ ಆಗಿಬಿಡುತ್ತೆ. ಡಿಸೈನು ಹತ್ರ ಬಂದುಬಿಟ್ಟು ಫೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ಟ್ರಿಬಲ್ ಕ್ರೋಶೆನೇ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇಲ್ಲಿಗೆ ಬರೋ ಥರ 6 ಕಂಬಗಳನ್ನ ಹಾಕಬೇಕು. 6 ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ಫಸ್ಟಿಗೆ ಹಾಕಿದ್ವಲ್ಲ ಅದೇ ಥರನೇ 6 ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ, ಕ್ರಿಸ್ಟಲ್ ಬೀಡ್ ಲಾಕ್ ಆದಮೇಲೆ 2 ಸರಿ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ ಬಾಕ್ಸ್ ಇದೆಯಲ್ಲ, ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ ಗ್ಯಾಪ್ ಒಳಗಡೆಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 ಕಂಬ ಹಾಕಬೇಕು. ಕಂಬ ಹಾಕಿ ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಪಿಕಾಟ್. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಹೋಗಬೇಕು. ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲೂ ಸಹ 6 ಪಿಕೌಟ್ಸ್ಗಳನ್ನ ಮಾಡಬೇಕು ನಾವು. ಮಾಡಿದ ಮೇಲೆ ನೋಡಿ, ಇವಾಗ ನೆಕ್ಸ್ಟ್ ಕಂಬ ಇದೆಯಲ್ಲ, 2 ಕಂಬ, ಒಂದು 3 ಚೈನ್ ಇತ್ತಲ್ಲ, ಆ 3 ಚೈನ್ ಒಳಗಡೆಗೆ ಇದನ್ನು ನಾನು ನೆಕ್ಸ್ಟ್ ಬಾಕ್ಸ್ ಒಳಗಡೆಗೆ ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇದನ್ನು ಬಿಟ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ನಾನು ಲಾಕ್ ಮಾಡಿ. ನೋಡಿ, ಇಲ್ಲಿ ನಾನು ಫಸ್ಟಿಗೆ ಅದೇ ಥರ ಲಾಕ್ ಮಾಡಿದ್ದು. 2 ಬಾಕ್ಸ್ ಒಳಗಡೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. 3ನೇ ಬಾಕ್ಸ್ ಒಳಗಡೆಗೆ ಈ ಆರ್ಚ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ ಡೈರೆಕ್ಟಾಗಿ ಮತ್ತೆ 2 ಕಂಬದೊಳಗಡೆ ಇನ್ನೊಂದು ಸರಿ ಲಾಕ್ ಆದಮೇಲೆ ನೋಡಿ, 2 ಆರ್ಚ್ ಆದಮೇಲೆ ಕುಚ್ಚನ್ನು ಸಹ ನಾನು ತೋರಿಸಿದಲ್ಲ ಆ ಥರ ಹಾಕ್ಕೊಡ್ಬೋದು. ಬೇಡ ಅಂದರೆ 3ರಿಂದ 1 1 ಪಕ್ಕ 1 ಆ ಥರನೂ ನೀವು ಹಾಕ್ಕೊಡ್ಬೋದು.
ಮತ್ತು 6 ಕಂಬ ಹಾಕಿದ್ದೀನಿ. ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಿ ಮತ್ತು ನಾನಿಲ್ಲಿ ಕಂಬಗಳನ್ನ ಪಿಕಾಟ್ನ ಹಾಕಿ ತೋರಿಸಿದ್ದೀನಿ. ಒಂದು 3 ಹಾಕಿ ತೋರಿಸಿದ್ದೀನಿ. ನೆಕ್ಸ್ಟ್ 3ನೇ ಬಾಕ್ಸ್ನೊಳಗಡೆಗೆ ಇದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು 2 ಚೈನ್ 2 ಕಂಬದೊಳಗಡೆ ಒಂದ್ಸಲ ಲಾಕ್ ಮಾಡಿ ಮತ್ತು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಯಾವುದೇ ರೀತಿಯಾದಂಥ ಫೋಲ್ಡ್ ಆಗೋ ಚಾನ್ಸಸ್ ಆಗಲಿ, ಬೆಂಡ್ ಆಗೋದಾಗಲಿ ಏನೂ ಆಗೋದಿಲ್ಲ. ಸ್ಟಿಫಾಗಿರುತ್ತೆ ಡಿಸೈನ್. ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸಿಂಪಲ್ ಆಗಿರಲಿ ಅನ್ನೋರಿಗೆ ಈ ಡಿಸೈನ ನೀವು ಚೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಆರೆಂಜ್ ಇರೋದ್ರಿಂದ ಅಲ್ಲಲ್ಲೇ ಸ್ವಲ್ಪ ಇರೋದ್ರಿಂದ ನಾನು ಇದಕ್ಕೆ ಆರೆಂಜ್ ಕಲರ್ ಹಾಕಿ ಕಾಂಟ್ರಾಸ್ಟ್ನಲ್ಲಿ ಎದ್ದು ಕಾಣಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಈ ಥರ ನೀವು ಚೂಸ್ ಮಾಡ್ಕೋಬೋದು. ಸೀರೆ ಬಂದು ಫುಲ್ಲು ಈ ಥರ ಇದೆ. ಕಂಪ್ಲೀಟ್ ಮಾಡಿದ್ದೀನಿ ನಾನು. ಇದೇ ಡಿಸೈನಿಂದ ಇನ್ನೊಂದಿಬ್ಬರು ಮೂವರು ಕೇಳಿದರು, ಅವ್ರಿಗೂ ಸಹ ನಾನು ಇದೇ ಥರನೇ ಹಾಕ್ಕೊಟ್ಟಿದ್ದೀನಿ. ಬಟ್ 2ರಿಂದ 1 ನಾನು ಕುಚ್ಚು ಕಟ್ಟಿ ಕೊಟ್ಟಿದ್ದೀನಿ ಅವರಿಗೆ. ಕುಚ್ಚು ಬೇಕು ಅಂದಿದ್ದಕ್ಕೆ ನಾನು ಜಾಸ್ತಿ ಬೇಡ ಕಮ್ಮಿ ಬೇಕು ಅಂದರು. 2ರಿಂದ 1 3ರಿಂದ 1 ಒಬ್ರಿಗೆ ಹಾಕ್ಕೊಟ್ಟಿದ್ದೀನಿ. ಬಟ್ ಅವ್ರು ನನಗೆ ಪಿಕ್ ತೊಗೊಳಕ್ಕಾಗಲಿಲ್ಲ. ಹಬ್ಬದ ಸೀಸನ್ ಇರೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ತುಂಬ ಫಾಸ್ಟಾಗಿ ಬೇಕು ಅಂದ್ರೆ ನೋಡಿ, ಇದನ್ನು ನಾನು ಹಳೆ ವೀಡಿಯೋಲ್ಲಿ ಹಾಕಿದ್ದೀನಿ. ಆ ಡಿಸೈನೇ ಸ್ವಲ್ಪ ವೇರಿಯೇಷನ್ ಮಾಡಿ ನಾನು ಪಿಕೌಟ್ ಮಾಡಿ ಹಾಕಿ ತೋರಿಸಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬ್ಲೌಸ್ ವರ್ಕ್ ಡಿಸೈನ್ಸ್ನೆಲ್ಲ ಹಾಕಿದ್ದೀನಿ, ಬುಟ್ಟ ವರ್ಕ್ ಡಿಸೈನ್ಸ್ನೆಲ್ಲ ಹಾಕಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.